ಕನ್ನೊಳ್ಳಿ ಟೋಲ್ಗೇಟ್ ಬಳಿ ಭೀಕರ ಅಪಘಾತವೊಂದು ಸಂಭವಿಸಿದರ ಬಗ್ಗೆ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಬಸ್ ಹಾಗೂ ಬೈಕ್ಗಳ ಮಧ್ಯೆ ಭೀಕರ ಆಕ್ಸಿಡೆಂಟ್. ಬಸ್ ಹಾಗೂ ಬೈಕ್ ಮಧ್ಯೆ ಭೀಕರ ಅಪಘಾತ. ಹೊತ್ತಿ ಉರಿದ ಬಸ್ಸು, ಬೈಕ್ ಸವಾರ ಸಜೀವ ದಹನ ಅನ್ನೋ ಮಾಹಿತಿ. ಕನ್ನೊಳ್ಳಿ ಟೋಲ್ಗೇಟ್ ಬಳಿ ನಡೆದಿರತಕ್ಕಂತಹ ಭೀಕರವಾದಂತಹ ಅಪಘಾತ ಇದು. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕಿನ ಕನ್ನೊಳ್ಳಿ ಟೋಲ್ ಇದು. ಬೆಂಕಿ ನಂದಿಸುತ್ತಿರುವ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ಮುಂದುವರೆದಿದೆ. ಸಿಂದಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದ್ದು ನೋಡುಗರನ್ನ ಕಂಗೆಡಿಸಿದೆ. ಬಸ್ ಹಾಗೂ ಬೈಕ್ ಮಧ್ಯೆ ಭೀಕರ ಅಪಘಾತದ ಭಾಗವಾಗಿ ಹೊತ್ಕೊಂಡು ಉರಿದಿದೆ ಬಸ್. ನೋಡ್ತಿದ್ದ ಹಾಗೆ ಬೈಕ್ ಸವಾರ ಜೀವಂತವಾಗಿ ದಹನಗೊಂಡಿರುವಂತಹದ್ದು. ಕನ್ನೊಳ್ಳಿ ಟೋಲ್ಗೇಟ್ ಬಳಿ ಭೀಕರ ಅಪಘಾತ ಸಂಭವಿಸಿರುವಂತಹದ್ದು. ಡೆಡ್ಲಿ ಆಕ್ಸಿಡೆಂಟ್ ಇದು. ನೀವು ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಒಂದು ಕಡೆ ಹೊತ್ಕೊಂಡು ಉರಿತಾ ಇರತಕ್ಕಂತಹ ಬಸ್ಸು, ಮತ್ತೊಂದು ಕಡೆ ಅದನ್ನ ಕಾರ್ಯಾಚರಣೆಯ ಮುಖಾಂತರವಾಗಿ ಬೆಂಕಿ ನಂದಿಸುವಂತಹ ಪ್ರಯತ್ನಗಳು. ಈಗಾಗಲೇ ಕಾರ್ಯಾಚರಣೆ ಮುಂದುವರೆದಿದೆ. ನೋಡ್ತಿದ್ದ ಹಾಗೆ ಬಸ್ ಒಂದು ಹೊತ್ಕೊಂಡು ಉರಿಯುತ್ತೆ. ನೋಡಿ, ರಾಜ್ಯದಲ್ಲಿ, ನೆರೆಯ ರಾಜ್ಯಗಳಲ್ಲಿ ಅಪಘಾತಗಳು ಸಂಭವಿಸ್ತಾ ಇದೆ. ಅಪಘಾತಗಳು ಸಂಭವಿಸಬಾರ್ದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ತಾವೆ. ಅವೈಜ್ಞಾನಿಕವಾದಂತಹ ರಸ್ತೆ ಮಾರ್ಗ, ಅಥವಾ ಕೆಲ ಪ್ರೈವೇಟ್ ಬಸ್ಸುಗಳು ಹಳೆಯ ಇಂಜಿನ್ಗಳನ್ನೇ ಒಳಗೊಂಡು ಚಾಲನೆಯಲ್ಲಿ ಇರ್ತಾವೆ ಬಸ್ಗಳು. ಪ್ರೈವೇಟ್ ಓನರ್ಗಳು, ಬಸ್ಸಿನ ಮಾಲೀಕರು ಇದ್ರ ಬಗ್ಗೆ ಗಮನ ಹರಿಸೋದಿಲ್ಲ. ಪ್ರಯಾಣಿಕರ ಜೀವದ ಬಗ್ಗೆ ಅವರಿಗೆ ಕಾಳಜಿನೇ ಇಲ್ಲ. ಒಂದು ಸೇಫ್ ಅಂಡ್ ಸೆಕ್ಯೂರ್ ಇದ್ರ ಬಗ್ಗೆ ಒಂದು ಮಾನದಂಡಗಳಿಲ್ಲ ಅವರಿಗೆ, ಮಾನದಂಡಗಳನ್ನು ಅನುಸರಿಸೋದಿಲ್ಲ. ಈ ತರಹದ ನಾನಾ ಆರೋಪಗಳಿದ್ದಾವೆ. ಅಂತಹದ್ರಲ್ಲಿ ಸಣ್ಣ ಪ್ರಮಾಣದ ಅಪಘಾತವೊಂದು ಬಸ್ಸನ್ನು ಹೊತ್ಕೊಂಡು ಉರಿಯುವಂತೆ ಮಾಡುತ್ತೆ. ಬೈಕ್ ಸವಾರ ಬೆಂಕಿ ತಗುಲಿ ಸಜೀವವಾಗಿ ದಹನಗೊಳ್ತಾನೆ ಅನ್ನೋದಾದರೆ ಇದರಿಂದ ಸಾರಿಗೆ ಇಲಾಖೆ ಕಲಿಯಬೇಕಾದ ಅನೇಕ ವಿಚಾರಗಳಿದ್ದಾವೆ. ನಮ್ಮಲ್ಲಿ ಪ್ರಿಕಾಷನ್ ಕ್ರಮಗಳಿಲ್ಲ. ಖಾಸಗಿ ಬಸ್ಗಳಿಗೆ ಯಾವ ಅಥವಾ ಸರ್ಕಾರಿ ಬಸ್ಗಳ ಸೇಫ್ಟಿಗಾಗಿ ಯಾವ್ಯಾವ ಮಾನದಂಡಗಳಿದ್ದಾವೆ, ಅದನ್ನು ಅನುಸರಿಸ್ತಾ ಇದ್ದಾರಾ, ಇದ್ರ ಬಗ್ಗೆ ಒಂದು ಕ್ರಾಸ್ ವೆರಿಫೈ ನಡೀತಾ ಇದೆಯಾ, ಈ ಬಗ್ಗೆಯೂ ಕೂಡ ಯೋಚನೆ ಮಾಡಬೇಕಾಗಿ ಬರುತ್ತೆ. ಬಸ್ ಹಾಗೂ ಬೈಕ್ ಮಧ್ಯೆ ಭೀಕರ ಅಪಘಾತವೊಂದು ಸಂಭವಿಸಿ ಹೊತ್ತಿ ಉರಿದಂತಹ ಬಸ್, ಬೈಕ್ ಸವಾರ ಸಜೀವ ದಹನಗೊಂಡಿರುವಂತಹದ್ದು. ಆ ದೃಶ್ಯವನ್ನು ಗಮನಿಸ್ತಾ ಇದ್ರಿ. ಕನ್ನೊಳ್ಳಿ ಟೋಲ್ಗೇಟ್ ಬಳಿ ನಡೆದಿರತಕ್ಕಂತಹ ಅಪಘಾತ ಇದು. ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಕನ್ನೊಳ್ಳಿ ಟೋಲ್ ಇದು. ಸಾಕಷ್ಟು ಅಪಘಾತದಲ್ಲಿ ಹೆಸರು ಮಾಡಿದೆ ಈ ಟೋಲು. ಬೆಂಕಿ ನಂದಿಸುತ್ತಿರುವಂತಹ ಅಗ್ನಿಶಾಮಕ ಸಿಬ್ಬಂದಿ. ಸಿಂದಗಿಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಪೊಲೀಸರು ಪ್ರಾಥಮಿಕ ತನಿಖೆಯನ್ನು ಕೂಡ ಪ್ರಾರಂಭ ಮಾಡಿದ್ದಾರೆ.